ಇವತ್ತು ನಾನು ತುಂಬ ರುಚಿಯಾಗಿರೋ ತುಂಬ ಸುಲಭವಾಗಿ ಮಾಡಬಹುದಾದ ಮ್ಯಾಂಗೋ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮ್ಯಾಂಗೋ ಸೀಸನಲ್ಲಿ ನಾನು ಬೇರೆ ಬೇರೆ ಥರ ಮ್ಯಾಂಗೋ ಸ್ವೀಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಇವತ್ತು ಮ್ಯಾಂಗೋ ಶ್ರೀಖಂಡ್ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ನಾನು 2 ಕಪ್ಪಷ್ಟು ಒಳ್ಳೆ ಫ್ರೆಶ್ ಆಗಿರೋ ಮೊಸರು ತೊಗೊಂಡು ಅದನ್ನು ಒಂದು ಬಟ್ಟೆನಲ್ಲಿ ಕೆಳಗಡೆ ಒಂದು ಜರಡಿಗೆ ಇಟ್ಕೊಂಡಿದ್ದನ್ನು ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ನಮಗೆ ಇದಕ್ಕೆ ನೀರು ಇಲ್ಲದೆ ಇರೋವಂಥ ಮೊಸರು ಬೇಕು. ಆದ್ದರಿಂದ ಇದನ್ನು ಒಂದು ಸ್ವಲ್ಪ ಹೊತ್ತು ಈ ಥರನೇ ಕಟ್ಬಿಟ್ಟು ಒಂದು ಭಾರವಾಗಿರೋ ಏನಾದ್ರು ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಈ ಥರ ಇಟ್ಕೊಂಡ್ರೆ ಸಾಕು. ಮನೇಲಿ ಈ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ನಾನಿಲ್ಲಿ 3 ಒಳ್ಳೆ ಹಣ್ಣಾಗಿರೋ ಸ್ವೀಟಾಗಿರೋ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆನ ನೀಟಾಗಿ ತೆಗಿರಿ, ಎಲ್ಲೂ ಸಿಪ್ಪೆ ಇರಬಾರ್ದು. ಯಾಕಂದರೆ ನಾವು ಇದನ್ನು ಮುಂದೆ ನಮಗೆ ತೊಂದರೆ ಆಗಬಾರ್ದು. ಆದ್ದರಿಂದ ನಾನು ಇದನ್ನೇನು ಫಿಲ್ಟರು ಮಾಡ್ಕೊಳ್ಳಲ್ಲ. ಇವಾಗ ಸಿಪ್ಪೆನ ಎಲ್ಲ 3 ಹಣ್ಣಿಂದು ಸಿಪ್ಪೆ ತೆಕ್ಕೊಂಡು ಇವಾಗ ನೋಡಿ ನಾನು ಈ ಥರ ಪೀಸಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಏನೇನು ತಿರಳಿರುತ್ತೋ ಮಾವಿನ ಹಣ್ಣದಷ್ಟು ತೆಕ್ಕೊಳ್ತಾ ಇದ್ದೀನಿ ಸೈಡ್ಸಿಂದ. ಇದು ನೋಡಿ ಈ ಥರ ನೀಟಾಗಿ ತಿರ್ಲೆಲ್ಲ ಈ ಥರ ಚಾಕು ಸಹಾಯದಿಂದ ನಾನು ತೆಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟಾಗುತ್ತೆ ಅಷ್ಟು. ನಮಗೆ ಅದ್ರ ಜೊತೆ ಜ್ಯೂಸ್ ಬಂದರೂ ಪರವಾಗಿಲ್ಲ. ಇವಾಗೆಲ್ಲ ಅದೇ ಥರ 3 ಮಾವಿನ ಹಣ್ಣು ತೆಗೆದು ನನ್ನ ಪೀಸಸ್ನ ಇಟ್ಕೊಂಡು ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಸಕ್ಕರೆ, ಇದನ್ನೆರಡನ್ನೂ ಸ್ಮೂತಾಗಿ ನಾವು ಪೇಸ್ಟ್ ಮಾಡ್ಕೊಂಬಿಡೋಣ. ಸ್ಮೂತಾಗಿ ಬೇಕು ಪೇಸ್ಟು, ಎಲ್ಲೂ ಲಂಪ್ಸ್ ಇರಬಾರ್ದು. ಆ ಥರ ನೋಡ್ಕೊಳ್ಳಿ. ನೋಡಿ ಈ ಥರ. ಇವಾಗ ನಾನು ಇದನ್ನು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಇವಾಗ ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊಂಬಿಡೋಣ. ಯಾಕಂದರೆ ಹಸಿ ಇರುತ್ತಲ್ವ, ಆದ್ದರಿಂದ. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ಮ್ಯಾಂಗೋ ಶ್ರೀಖಂಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಏನಂತೀರ ಈ ರೆಸಿಪಿಗೆ ಕಾಮೆಂಟ್ ಮಾಡಿ ಹೇಳಿ. ಇದನ್ನು ಒಂದು ಸ್ವಲ್ಪ ಮ್ಯಾಂಗೋ ಸ್ವಲ್ಪ ಗಟ್ಟಿ ಆಗೋವರೆಗೂ, ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನಾನು 1-2 ಸ್ಪೂನಷ್ಟು ಬಿಸಿ ಹಾಲು ತೊಗೊಂಡು ಅದಕ್ಕೆ ಕೇಸರಿ ದಳ ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀನಿ. ನೋಡಿ ಇವಾಗ ಮತ್ತೆ ನೋಡಿ ಈಗ ಮ್ಯಾಂಗೋ ಮಿಕ್ಸ್ಚರ್ ಕುದೀತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಸೈಡ್ಸ್ ಎಲ್ಲ ಸ್ವಲ್ಪ ನೀಟಾಗಿ ತೆಕ್ಕೊಂಬಿಡೋಣ. ಆಮೇಲೆ ಇದನ್ನು ನೋಡಿ ಈ ಥರ ಆಗಿರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಆಗಿದ್ಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಸ್ವಲ್ಪ ಜಲ್ದಿ ತಣ್ಣಗಾಗಬೇಕು, ಆದ್ದರಿಂದ ತಣ್ಣಗಾಗಕ್ಕೆ ಒಂದು ಬೌಲಲ್ಲಿ ಹಾಕಿ ಈಗ ತೆಗೆದಿಟ್ಕೊಂಬಿಡೋಣ. ಇದನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟರಲ್ಲಿ ನಮ್ಮದು ಮೊಸರನ್ನ ನಾವು ಬಟ್ಟೆನಲ್ಲಿ ಕಟ್ಟಿಟ್ಟಿದ್ವಲ್ಲ, ಅದರಿಂದ ನೀರಂಶ ಫುಲ್ಲು ಹೊಟ್ಟೋಗಿರುತ್ತೆ. ಇದನ್ನು ಇವಾಗ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮೊಸರು ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಸ್ವೀಟಾಗಿದ್ದರೆ ತುಂಬ ರುಚಿಯಾಗುತ್ತೆ ಈ ರೆಸಿಪಿ. ನೋಡಿ ಇದನ್ನು ನೀಟಾಗಿ ನಾನು ಇವಾಗ ಒಂದು ವಿಸ್ಕರ್ ಸಹಾಯದಿಂದ ಬೀಟ್ ಮಾಡ್ಕೊತಾ ಇದ್ದೀನಿ. ಇದು ಬೀಟ್ ಮಾಡ್ತಾ ಇದ್ದಂಗೂ ಜಾಸ್ತಿ ಆಗುತ್ತೆ. ಇದಕ್ಕೆ ನಾನು ಇವಾಗ ನಾವು ನೆನೆಸ್ಕೊಂಡು ಇಟ್ಕೊಂಡಿದ್ವಲ್ಲ ಕೇಸರಿ ಹಾಲಲ್ಲಿ, ಅದನ್ನು ಹಾಕ್ಕೊಂಡು ಇದನ್ನು ಇನ್ನೊಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದಂಗೆ ಇದು ಫುಲ್ಲು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ ತೆಳ್ಳಗೂ ಇರಲ್ಲ, ಗಟ್ಟಿ ಆಗ್ತಾ ಬರುತ್ತೆ. ಆಮೇಲೆ ಇವಾಗ ಇದಕ್ಕೆ ನಾನು ಮ್ಯಾಂಗೋ ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಅದು ತಣ್ಣಗೆ ಮಾಡೇ ಹಾಕ್ಕೊಳ್ಳಿ. ಆಮೇಲೆ ಇವಾಗ ನಾನು ಇದೆರಡನ್ನೂ ನೀಟಾಗಿ ವಿಸ್ಕರ್ ಸಹಾಯದಿಂದನೇ ಕ್ರೀಮಿ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೀಟ್ ಮಾಡ್ಕೊತಿದ್ದೀನಿ. ಮತ್ತು ಈ ಬೀಟ್ ಮಾಡಿದಷ್ಟು ಇದು ತುಂಬ ಕ್ರೀಮಿಯಾಗಿ ತುಂಬ
ಚೆನ್ನಾಗಾಗುತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ತೋರಿಸ್ತೀನಿ ನಾನು ಯಾವ ಥರ ಇರಬೇಕು ಅಂತ. ನೋಡಿ ಈ ಥರ ಒಳ್ಳೆ ಐಸ್ ಕ್ರೀಮ್ ಥರ ಆಗಬೇಕು. ಅಲ್ಲಿವರೆಗೂ ಮಾಡಿಕೊಂಡು ಇವಾಗ ನಾನು ಇದನ್ನು 2 ಬೌಲ್ಗೆ ಶಿಫ್ಟ್ ಮಾಡಿಕೊಂಡು, ಆ್ಯಕ್ಚುಲಿ 4 ಬೌಲ್ ಆಗಿತ್ತು, ನಾನು 2 ಬೌಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಅದ್ರ ಮೇಲೆ ಸ್ವಲ್ಪ ಪಿಸ್ತಾ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ಬೋದು, ಅಥವಾ ಹಾಗೆ ಕೂಡ ತಿನ್ಬೋದು. ತುಂಬ ರುಚಿಯಾಗಿರೋ ಮ್ಯಾಂಗೋ ಶ್ರೀಖಂಡ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.